ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ನಿಮ್ಮೆಲ್ಲರಿಗೂ ತಾಯಿಯ ಎದೆಯ ಹಾಲಿನ ಮಹತ್ವದ ಬಗ್ಗೆ ಕೆಲವು ಮುಖ್ಯವಾದ ವಿಷಯಗಳನ್ನು ತಿಳಿಸಿಕೊಡುತ್ತೇನೆ. ಪ್ರಪಂಚಾದ್ಯಂತ ಆಗಸ್ಟ್ ತಿಂಗಳಿನ ಮೊದಲನೇ ವಾರ ಅಂದರೆ 1ರಿಂದ 7ನೇ ತಾರೀಕಿನವರೆಗೂ ಸ್ತನ್ಯಪಾನದ ಬಗ್ಗೆ ಪ್ರತಿಯೊಬ್ಬರಿಗೂ ವಿಚಾರ ಕಿರಣಗಳನ್ನು ತಿಳಿಸಿ ಹಾಗೂ ಸ್ತನ್ಯಪಾನವನ್ನು ಉತ್ತೇಜಿಸಲು ಬಹಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇದನ್ನೇ ಸ್ತನ್ಯಪಾನ ಸಪ್ತಾಹ ಕಾರ್ಯಕ್ರಮ ಅಂತ ಕೂಡ ಕರೀತಾರೆ. ಎದೆಯ ಹಾಲು ತಾಯಿಯು ತನ್ನ ಮಗುವಿಗೆ ಕೊಡಬಹುದಾದಂಥ ಅತ್ಯಂತ ಉತ್ತಮವಾದ ಉಡುಗೊರೆ. ಸ್ತನ್ಯಪಾನ ತಾಯಿಯ ಹಾಗೂ ಮಗುವಿನ ಹಕ್ಕು ಎಂದರೆ ತಪ್ಪಾಗಲ್ಲ. ತಾಯಿಯ ಹಾಲು ಅಮೃತಕ್ಕೆ ಸಮಾನ. ಪ್ರಕೃತಿ ತಾಯಿಯ ದೇಹವನ್ನು ಎಷ್ಟು ಅಚ್ಚುಕಟ್ಟಾಗಿ ತಯಾರು ಮಾಡಿದೆ ಅಂದರೆ ಹೆರಿಗೆಯ ನಂತರ ಎದೆಯ ಹಾಲು ಸ್ವಾಭಾವಿಕವಾಗಿ ಬರಲು ಪ್ರಾರಂಭವಾಗುತ್ತದೆ ಮತ್ತು ಇದು ನವಜಾತ ಶಿಶುವಿಗೆ ಅತ್ಯಂತ ಪೌಷ್ಟಿಕವಾದ ಆಹಾರವೂ ಆಗಿದೆ ಹಾಗೂ ಬೇರೆ ಯಾವ ಕೃತಕ ಆಹಾರನೂ ಕೂಡ ಇದಕ್ಕೆ ಸಮನಾಗಲು ಸಾಧ್ಯವೇ ಇಲ್ಲ. ಎದೆಯ ಹಾಲಿನ ಉತ್ಪತ್ತಿಯ ತಯಾರಿಕೆ ಗರ್ಭಾವಸ್ಥೆಯಲ್ಲಿಯೇ ಸುಮಾರು 2 ತಿಂಗಳಿನ ಗರ್ಭಾವಸ್ಥೆಯಿಂದಲೇ ಶುರು ಆಗುತ್ತದೆ. ಸ್ತನಗಳ ಬೆಳವಣಿಗೆ ಹಾಗೂ ಹಾಲಿನ ಉತ್ಪಾದನೆ ಸ್ವಾಭಾವಿಕವಾಗಿ ತನಗೆ ತಾನೇ ಕೆಲವು ರಾಸಾಯನಿಕ ದ್ರವಗಳ ಪ್ರಭಾವದಿಂದ ಆಗುತ್ತದೆ. ರಾಸಾಯನಿಕ ದ್ರವಗಳು ಯಾವುದು ಅಂದರೆ ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್, ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್, ಪ್ರೊಲ್ಯಾಕ್ಟಿನ್ ಮತ್ತು ಆಕ್ಸಿಟೋಸಿನ್. ಹೆರಿಗೆಯ ನಂತರ ಪ್ರೊಜೆಸ್ಟ್ರಾನ್ ಅನ್ನುವ ರಾಸಾಯನಿಕ ದ್ರವ ಅಂದರೆ ಹಾರ್ಮೋನ್ ದೇಹದಲ್ಲಿ ಕಡಿಮೆಯಾಗುತ್ತದೆ ಹಾಗೂ ಪ್ರೊಲ್ಯಾಕ್ಟಿನ್ ಅನ್ನುವ ರಾಸಾಯನಿಕ ದ್ರವ ದೇಹದಲ್ಲಿ ಹೆಚ್ಚು ಆಗುತ್ತದೆ. ಇದರ ಪರಿಣಾಮವಾಗಿ ಎದೆಯ ಹಾಲು ಉತ್ಪತ್ತಿಯಾಗುತ್ತದೆ. ಆಗ ತಾನೇ ಹುಟ್ಟಿದ ಮಗು ತಾಯಿಯ ಮೊಲೆಯ ತೊಟ್ಟನ್ನು ಚೀಪುವುದರಿಂದ ಆಕ್ಸಿಟೋಸಿನ್ ಎಂಬ ಒಂದು ರಾಸಾಯನಿಕ ಪದಾರ್ಥ ಬ್ರೈನ್ನಿಂದ ಉತ್ಪತ್ತಿಯಾಗಿ ಎದೆಯ ಹಾಲು ಹೊರಗೆ ಬರುತ್ತದೆ. ಈ ಎಲ್ಲ ಕಾರ್ಯಗಳು ಸ್ವಾಭಾವಿಕವಾಗಿ ತಾನಾಗಿ ಆಗುತ್ತದೆ. ಆದರೂ ಸಹ ತಾಯಿಯ ಆಹಾರ, ನೀರಿನ ಸೇವನೆ, ಸಕಾರಾತ್ಮಕ ಮನೋಭಾವನೆ, ಸಮಾಧಾನಕರವಾದ ಮನಸ್ಸು ಹಾಗೂ ಸಕಾರಾತ್ಮಕವಾದ ಪರಿಸರ ಎದೆಯ ಹಾಲಿನ ಉತ್ಪಾದನೆಗೆ ಮತ್ತು ಸ್ತನ್ಯಪಾನಕ್ಕೆ ಪರಿಣಾಮ ಬೀರುತ್ತದೆ. ಸ್ತನ್ಯಪಾನವನ್ನು ಮಗು ಹುಟ್ಟಿದ ತಕ್ಷಣ ಕೊಡುವುದರಿಂದ ಮಗುವಿಗೆ ದೇಹದ ಹಾಗೂ ಮಾನಸಿಕ ಬೆಳವಣಿಗೆ ಬಹಳ ಚೆನ್ನಾಗಿ ಆಗುತ್ತದೆ ಮತ್ತು ತಾಯಿಯ ಹಾಗೂ ಮಗುವಿನ ಬಾಂಧವ್ಯ ಸುಭದ್ರವಾಗುತ್ತದೆ. ಇದನ್ನೇ ಗೋಲ್ಡನ್ ಅವರ್ ಇನ್ ಬ್ರೆಸ್ಟ್ ಫೀಡಿಂಗ್ ಅಂತ ಕರೆಯುತ್ತೇವೆ. ಅಂದರೆ ಮಗು ಹುಟ್ಟಿದ 1 ಗಂಟೆಯ ಒಳಗೆ ಎದೆಯ ಹಾಲನ್ನು ಕುಡಿಸುವುದನ್ನು ಪ್ರತಿಯೊಬ್ಬ ತಾಯಿಯೂ ಅನುಸರಿಸಬೇಕು. ನವಜಾತ ಶಿಶುವಿಗೆ ಮೊದಲ 6 ತಿಂಗಳು ತಾಯಿಯ ಹಾಲು ಅತ್ಯಂತ ಪೌಷ್ಟಿಕವಾದ ಆಹಾರ. ಇದರ ಬಗ್ಗೆ ತಾಯಿಗೆ, ಕುಟುಂಬದವರಿಗೆ ಮತ್ತು ಆರೋಗ್ಯ ಕಾರ್ಯಕರ್ತರಿಗೆ ತಿಳಿಸುವುದನ್ನು ಗುರಿಯಾಗಿಟ್ಟುಕೊಂಡು ಪ್ರಪಂಚಾದ್ಯಂತ ಆಗಸ್ಟ್ ತಿಂಗಳಿನ ಮೊದಲನೆಯ ವಾರವನ್ನು ಬ್ರೆಸ್ಟ್ ಫೀಡಿಂಗ್ ಅವೇರ್ನೆಸ್ ವೀಕ್ ಎಂದು ಆಚರಿಸಲಾಗುತ್ತದೆ. ಮಗು ಹುಟ್ಟಿದ ನಂತರ ಮೊದಲ ಕೆಲವು ದಿನಗಳಲ್ಲಿ ಹಳದಿ ಬಣ್ಣದ ತೆಳುವಾದ ಹಾಲು ಬರುತ್ತದೆ. ಅದನ್ನೇ ಕೊಲೆಸ್ಟ್ರಾಮ್ ಎಂದು ಕರೆಯುತ್ತೇವೆ. ಇದು ಇಮ್ಯುನೋಗ್ಲೋಬ್ಯುಲಿನ್ಸ್ ಮತ್ತು ಕಾರ್ಬೋಹೈಡ್ರೇಟ್ಸ್ನಿಂದ ತುಂಬಿರುತ್ತದೆ. ಇದರಲ್ಲಿ ಕೊಬ್ಬಿನ ಅಂಶ ಕಡಿಮೆ ಇರುತ್ತದೆ. ಕೊಲೆಸ್ಟ್ರಾಮ್ ಅನ್ನು ಕುಡಿಸುವುದರಿಂದ ಮಗುವಿಗೆ ಜೀರ್ಣಕ್ರಿಯೆ ಅತ್ಯಂತ ಸುಖಕರ ಮತ್ತು ಸುಲಭವಾಗಿ ಆಗುತ್ತದೆ. ಅಲ್ಲದೆ ನರವ್ಯೂಹ ಕೂಡ ಚೆನ್ನಾಗಿ ಬೆಳೆಯುತ್ತದೆ. ಮಗು ಯಾವುದೇ ಇನ್ಫೆಕ್ಷನ್ನಿಂದ ಬಳಲದಂತೆ ಸಹಾಯ ಮಾಡುತ್ತದೆ. ಕೊಲೆಸ್ಟ್ರಾಮ್ನನ್ನು ಮಗುವಿಗೆ ಕುಡಿಸುವುದರಿಂದ ಮಗುವಿನ ದೇಹದಲ್ಲಿನ ಹಳದಿಯ ಬಣ್ಣದ ಪಿಗ್ಮೆಂಟ್ ಬಿಲಿರುಬಿನ್ ದೇಹದಿಂದ ಹೊರಗೆ ಹೋಗಲು ಸಾಧ್ಯವಾಗಿ ಮಗುವಿಗೆ ಕಾಮಾಲೆ ಬರುವ ಸಾಧ್ಯತೆಯೂ ಕಡಿಮೆಯಾಗುತ್ತದೆ. ಮುಂದಿನ 4 ದಿನಗಳಲ್ಲಿ ಕೊಲೆಸ್ಟ್ರಾಮ್ ಬಿಳಿಯ ಹಾಲಾಗಿ ಮಾರ್ಪಾಡಾಗುತ್ತದೆ. ತಾಯಿಯ ಹಾಲನ್ನು 2ರಿಂದ 3 ಗಂಟೆಗೊಮ್ಮೆ ಕುಡಿಸಬೇಕು ಮತ್ತು 15 ನಿಮಿಷ ಒಂದು ಸ್ತನದಿಂದ ಮತ್ತು 5 ನಿಮಿಷ ಇನ್ನೊಂದು ಸ್ತನದಿಂದ ಹಾಲನ್ನು ಕುಡಿಸಬೇಕು. ಮಗುವಿಗೆ ಹಾಲನ್ನು ಕುಡಿಸುವಾಗ ಮೊದಲು ಬರುವ ಹಾಲಿನಲ್ಲಿ ಪ್ರೋಟೀನ್ ಅಂಶ ಹೆಚ್ಚು ಇದ್ದು ಅದು ಮಗುವಿನ ಬೆಳವಣಿಗೆಗೆ ಬಹಳ ಮುಖ್ಯವಾದದ್ದು. ತದನಂತರ ಬರುವ ಹಾಲು
ಕೊಬ್ಬಿನ ಅಂಶದಿಂದ ಕೂಡಿದ್ದು ಅದು ಮಗು ಚೆನ್ನಾಗಿ ದಪ್ಪವಾಗಲು ಸಹಾಯಕರವಾಗಿದೆ. ಆದ್ದರಿಂದ ಎದೆಯ ಹಾಲನ್ನು ಕುಡಿದು ಬೆಳೆಯುವ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಇರುತ್ತದೆ. ಹಾಲನ್ನು ಕುಡಿಸುವಾಗ ತಾಯಿಯ ದೇಹದ ಭಂಗಿ ಹಾಗೂ ಮಗುವಿನ ದೇಹದ ಭಂಗಿ ಅನುಕೂಲಕರವಾಗಿ, ಅಂದರೆ ಕಂಫರ್ಟ್ ಆಗಿ ಇರಬೇಕು. ಹಾಲನ್ನು ಕುಡಿಸಲು ಬಹಳಷ್ಟು ಪೊಸಿಷನ್ ಇದೆ. ಅದನ್ನು ನಿಮ್ಮ ಆರೋಗ್ಯ ಕಾರ್ಯಕರ್ತರು ಹೇಳಿಕೊಡುತ್ತಾರೆ. ಸಾಧ್ಯವಾದಷ್ಟು ಮಲಗಿಕೊಂಡು ಹಾಲನ್ನು ಕುಡಿಸುವುದನ್ನು ತಡೆಯುವುದು ಒಳ್ಳೆಯದು. ಹಾಲನ್ನು ಕುಡಿಸುವ ಮುಂಚೆ 4-5 ತೊಟ್ಟು ಹಾಲನ್ನು ಹಿಂಡುವುದರಿಂದ ಮಗುವಿಗೆ ಅದರ ವಾಸನೆ ತಲುಪಿ ಮಗು ಬಾಯಿಯನ್ನು ತೆರೆದು ಚೀಪಲು ಸಹಾಯವಾಗುತ್ತದೆ. ಯಾವಾಗಲೂ ಮಗುವಿನ ಬಾಯನ್ನು ಸ್ತನದ ಹತ್ತಿರ ತೆಗೆದುಕೊಂಡು ಹೋಗಬೇಕು. ಸ್ತನವನ್ನು ಮಗುವಿನ ಬಾಯಿಯ ಹತ್ತಿರ ತೆಗೆದುಕೊಂಡು ಹೋಗುವುದು ಸರಿಯಲ್ಲ. ಮಗುವಿಗೆ ಎದೆಯ ಹಾಲನ್ನು ಕೊಟ್ಟ ನಂತರ ತೇಗನ್ನು ಬರಿಸಬೇಕು. ಈ ರೀತಿ ಮಾಡುವುದರಿಂದ ಹೊಟ್ಟೆಗೆ ಹೋದಂಥ ಗಾಳಿ ಹೊರಗೆ ಬರುತ್ತದೆ. ಅದರಿಂದಾಗಿ ಮಗುವಿಗೆ ಹೊಟ್ಟೆಯ ನೋವು ಅಥವಾ ವಾಂತಿ ಬರುವ ಸಾಧ್ಯತೆ ಇರುವುದಿಲ್ಲ. ತೇಗನ್ನು ಬರಿಸಲು ಬೆನ್ನ ಹಿಂದೆ ಮೆತ್ತಗೆ ಉಜ್ಜಬೇಕು. ಕೆಲವೊಮ್ಮೆ ತೇಗು ತಕ್ಷಣ ಬರುತ್ತದೆ, ಕೆಲವೊಮ್ಮೆ ಬಹಳ ಹೊತ್ತು ತೆಗೆದುಕೊಳ್ಳುತ್ತದೆ. ಆದ್ದರಿಂದ ಸಾವಧಾನವಾಗಿ ಸಮಾಧಾನಕರವಾಗಿ ಇದನ್ನು ಮಾಡಬೇಕು. ಮಗುವಿಗೆ ಕುಡಿಸುತ್ತಿರುವ ಹಾಲು ಸಾಕಾಗುತ್ತಿದೆಯಾ ಇಲ್ಲವಾ ಎಂದು ಹೇಗೆ ತಿಳಿಯುತ್ತದೆ ಎಂದರೆ, ಮಗು ದಿನಕ್ಕೆ 5-6 ಬಾರಿ ಮೂತ್ರ ಮಾಡಿದರೆ ಮಗುವಿಗೆ ಕುಡಿಸುತ್ತಿರುವ ಹಾಲು ಸರಿಯಾಗಿದೆ ಎಂದು ಅರ್ಥ. ಹುಟ್ಟಿದ ನಂತರ ಪ್ರತಿಯೊಂದು ಮಗುವು ಸ್ವಲ್ಪ ತೂಕವನ್ನು ಕಳೆದುಕೊಳ್ಳುತ್ತದೆ. ತೂಕ ಅಕಸ್ಮಾತ್ತಾಗಿ ಮೊದಲಿನ 3 ದಿನದಲ್ಲಿ 10% ಜಾಸ್ತಿ ಕಡಿಮೆಯಾದರೆ ಹಾಲು ಸರಿಯಾಗಿ ಸಾಕಾಗುತ್ತಿಲ್ಲ ಎಂದು ಅರ್ಥ. ಆಗ ಟಾಪ್ ಫೀಡ್ಸ್, ಅಂದರೆ ಹೆಚ್ಚಿನ ಪೌಡರ್ ಹಾಲು ಅಥವಾ ಡೋನರ್ ಮಿಲ್ಕ್ನ ಕೊಡಬೇಕಾಗುತ್ತದೆ. ಕೆಲವೊಮ್ಮೆ ಹಾಲು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿಯಾಗಿ ಸ್ತನಗಳು ಗಟ್ಟಿಯಾಗಿ ತಾಯಿಗೆ ಬಹಳ ನೋವನ್ನು ಕೊಡಬಹುದು. ಇದನ್ನು ಬ್ರೆಸ್ಟ್ ಎನ್ಗಾರ್ಜ್ಮೆಂಟ್ ಎಂದು ಕರೆಯುತ್ತೇವೆ. ಈ ರೀತಿ ಆದಲ್ಲಿ ವೈದ್ಯರನ್ನು ಸಂಪರ್ಕಿಸುವುದು ಅತ್ಯವಶ್ಯಕ. ನೋವನ್ನು ಕಡಿಮೆ ಮಾಡಲು ಬಿಸಿ ನೀರಿನ ಶಾಖವನ್ನು ಕೊಡಬಹುದು ಮತ್ತು ಕೈಗಳಿಂದ ಅಥವಾ ಪಂಪಿಂಗ್ ಮೆಷಿನ್ನಿಂದ ಹಾಲನ್ನು ತೆಗೆದು ಸ್ತನಗಳನ್ನು ಸಾಫ್ಟಾಗಿ ಇಡಬೇಕು. ತೆಗೆದ ಹಾಲನ್ನು ತದನಂತರ ಮಗುವಿಗೆ ಕುಡಿಸಬಹುದು. ಇಲ್ಲವಾದಲ್ಲಿ ಹಾಲಿನ ಬ್ಯಾಂಕಿಗೆ ಕೊಡಬಹುದು. ಇತ್ತೀಚೆಗೆ ಎದೆ ಹಾಲಿನ ಬ್ಯಾಂಕ್, ಅಂದರೆ ಬ್ರೆಸ್ಟ್ ಮಿಲ್ಕ್ ಬ್ಯಾಂಕ್ ಅಂತ ಬ್ಲಡ್ ಬ್ಯಾಂಕ್ ತರಹನೇ ಎಲ್ಲ ಕಡೆ ಇದೆ. ಇಲ್ಲಿ ಪಾಶ್ಚರೈಸ್ಡ್, ಟೆಸ್ಟೆಡ್, ಹೈಜಿನಿಕ್ ಹ್ಯೂಮನ್ ಬ್ರೆಸ್ಟ್ ಮಿಲ್ಕ್ ದೊರಕುತ್ತದೆ. ಕಾರಣಾಂತರದಿಂದ ತಾಯಿಯು ತನ್ನ ಮಗುವಿಗೆ ಹಾಲನ್ನು ಕೊಡಲು ಸಾಧ್ಯವಾಗದಿದ್ದರೆ ಈ ಬ್ರೆಸ್ಟ್ ಮಿಲ್ಕ್ ಬ್ಯಾಂಕ್ನಿಂದ ಹಾಲನ್ನು ಮಗುವಿಗೆ ಕೊಡಬಹುದು. ಈ ರೀತಿ ಕೊಡುವುದರಿಂದ ಪೌಡರ್ ಮಿಲ್ಕ್ನಿಂದ ಆಗಬಹುದಾದ ತೊಂದರೆಗಳನ್ನು ತಡೆಯಬಹುದು. ಲ್ಯಾಕ್ಟೇರಿಯಂ ಎಂದು ಕರೆಯಲ್ಪಡುವ ಮಾನವ ಹಾಲಿನ ಬ್ಯಾಂಕ್ ಒಂದು ವಿಶೇಷ ಘಟಕವಾಗಿದ್ದು, ಸೋಂಕು ಅಥವಾ ಇತರ ಆರೋಗ್ಯ ಸಮಸ್ಯೆಗಳಿಂದಾಗಿ ಜನನದ ನಂತರ ತಮ್ಮ ಮಕ್ಕಳಿಗೆ ಹಾಲನ್ನು ನೀಡಲು ಸಾಧ್ಯವಾಗದ ತಾಯಂದರಿಗೆ ಸಹಾಯ ಮಾಡುವ ಗುರಿಯನ್ನು ಹೊಂದಿದೆ. ಸುರಕ್ಷಿತ ವಾತಾವರಣದಲ್ಲಿ ಮಗುವಿಗೆ ಪೌಷ್ಟಿಕಾಂಶದ ನಿರಂತರ ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳಲು ಇದನ್ನು ಮಾಡಲಾಗುತ್ತದೆ. ಎದೆಯ ಹಾಲನ್ನು ಕುಡಿಸುವುದರ ಬಗ್ಗೆ, ಅಂದರೆ ಸ್ತನ್ಯಪಾನದ ಬಗ್ಗೆ ಸಮಾಜದಲ್ಲಿ ಬಹಳಷ್ಟು ಗೊಂದಲದ ಸುದ್ದಿ ಹರಡಿದೆ. ಅದು ಏನಿರಬಹುದು ಅಂದರೆ, ಮಗು ಹಾಲು ಕುಡಿಯುವುದರಿಂದ ತಾಯಿಯ ಸೌಂದರ್ಯ ಕಡಿಮೆಯಾಗುತ್ತದೆ ಮತ್ತು ಸ್ತನ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ ಎನ್ನುವ ನಕಾರಾತ್ಮಕ ತಪ್ಪಿನ ವಿಷಯಗಳನ್ನು ನಾವು ತಡೆಯಬೇಕು. ಸ್ತನ್ಯಪಾನ ಮಾಡುವುದರಿಂದ ತಾಯಿ ಮತ್ತು ಮಗು ಇಬ್ಬರಿಗೂ ಬಹಳಷ್ಟು ಉಪಯೋಗಗಳಿವೆ. ಮೊದಲು ಮಗುವಿಗೆ ಏನು ಉಪಯೋಗ ಅಂತ ತಿಳಿದುಕೊಳ್ಳೋಣ. ಮಗುವಿಗೆ ತಾಯಿಯ ಹಾಲನ್ನು ಕುಡಿಸುವುದರಿಂದ ಸೋಂಕುಗಳು, ಅಂದರೆ ಇನ್ಫೆಕ್ಷನ್, ಅಲರ್ಜಿ, ಆಸ್ತಮಾ ಬರುವ ಸಾಧ್ಯತೆ ಬಹಳ ಕಡಿಮೆ. ಲೂಸ್ ಮೋಷನ್, ಉಸಿರಾಟದ ತೊಂದರೆ, ಕಿವಿಯ ಸೋಂಕು ಬರುವುದು ಕಡಿಮೆಯಾಗುತ್ತದೆ. ಎದೆ ಹಾಲನ್ನು ಕುಡಿಸುವುದರಿಂದ ಮಗುವಿಗೆ ಜೀರ್ಣಶಕ್ತಿ ಹಾಗೂ ಮೆದುಳಿನ ಬೆಳವಣಿಗೆ ಅತಿ ಉತ್ತಮವಾಗಿ ಆಗುತ್ತದೆ. ತಾಯಿಯ ಹಾಲನ್ನು ಕುಡಿಸುವುದರಿಂದ ಮಗುವಿಗೆ ಕಾಮಾಲೆ ಬರುವ ಸಾಧ್ಯತೆಯು ಬಹಳ ಕಡಿಮೆ. ಮಗುವಿಗೆ ಕೈ ಮತ್ತು ಕಣ್ಣಿನ ಕೋಆರ್ಡಿನೇಷನ್, ಅಂದರೆ ಹ್ಯಾಂಡ್ ಐ ಕೋಆರ್ಡಿನೇಷನ್ ಚೆನ್ನಾಗಿ ಬೆಳೆಯುತ್ತದೆ.
ಸ್ತನ್ಯಪಾನ ಮಗುವಿನ ಭಾವನಾತ್ಮಕ ಅಗತ್ಯಗಳನ್ನು ಪೂರೈಸುತ್ತದೆ ಹಾಗೂ ಮಗುವಿನ ಸಣ್ಣ ಪುಟ್ಟ ನೋವುಗಳನ್ನು ಸಹ ನಿವಾರಿಸುತ್ತದೆ. ದವಡೆ ಮತ್ತು ಹಲ್ಲಿನ ಬೆಳವಣಿಗೆಯನ್ನು ಸುಗಮಗೊಳಿಸುತ್ತದೆ. ಮಾತುಗಳಲ್ಲಿ ಸ್ಪಷ್ಟತೆ ಮತ್ತು ಬುದ್ಧಿ ಹಾಗೂ ಬೆಳವಣಿಗೆ ಸುಗಮವಾಗುತ್ತದೆ. ಸಾಮಾಜಿಕವಾಗಿಯೂ ಮಗುವಿನ ಬೆಳವಣಿಗೆ ಹಾಗೂ ನಡವಳಿಕೆ ಧನಾತ್ಮಕವಾಗಿರುತ್ತದೆ. ಸ್ತನ್ಯಪಾನ ಮಾಡಿದ ಮಕ್ಕಳ ಮುಂದಿನ ಜೀವನದಲ್ಲಿ ಒಬಿಸಿಟಿ, ಹೈಪರ್ಟೆನ್ಷನ್, ಟೈಪ್ 1 ಡಯಾಬಿಟೀಸ್ ಬರುವ ಸಾಧ್ಯತೆ ಬಹಳ ಕಡಿಮೆ. ಹಾಗಾಗಿ ಸ್ತನ್ಯಪಾನದಿಂದ ಬಾಲ್ಯಾವಸ್ಥೆ ಹಾಗೂ ದೀರ್ಘಾವಧಿಯ ಪ್ರಯೋಜನ ಇದೆ ಅನ್ನುವುದನ್ನು ನಾವು ಮರೆಯಬಾರದು. ಎದೆಯ ಹಾಲನ್ನು ಕೊಡುವುದರಿಂದ ತಾಯಿಗೂ ಕೂಡ ಬಹಳಷ್ಟು ಪ್ರಯೋಜನಗಳು ಇವೆ. ಅವುಗಳು ಏನೆಂದರೆ, ಗರ್ಭಧಾರಣೆ ಅವಧಿಯಲ್ಲಿ ಹೆಚ್ಚಾಗಿದ್ದ ತೂಕ ಕಡಿಮೆಯಾಗುತ್ತದೆ, ರಕ್ತಸ್ರಾವ ತಡೆಗಟ್ಟುವಲ್ಲಿ ಸಹಾಯವಾಗುತ್ತದೆ, ರಕ್ತಹೀನತೆಯನ್ನು ತಡೆಯುತ್ತದೆ, ಇದರಿಂದ ಸುಸ್ತಿನ ತೊಂದರೆ ಆಗುವುದಿಲ್ಲ ಮತ್ತು ಎದೆಯ ಹಾಲನ್ನು ಕೊಡುವುದರಿಂದ ಸ್ತನದ ಕ್ಯಾನ್ಸರ್ ಮತ್ತು ಪೋಸ್ಟ್ಪಾರ್ಟಮ್ ಡಿಪ್ರೆಷನ್ ಅಂದರೆ ಪ್ರಸವದ ನಂತರ ಬರುವ ಖಿನ್ನತೆ ಮತ್ತು ಟೈಪ್ 2 ಡಯಾಬಿಟೀಸ್ ಆಗುವ ಸಾಧ್ಯತೆ ಬಹಳ ಕಡಿಮೆ. ಎದೆಯ ಹಾಲನ್ನು ಕೊಡುವುದರಿಂದ ಪ್ರೆಗ್ನೆನ್ಸಿ ಚಾನ್ಸಸ್ ಬಹಳ ಕಡಿಮೆಯಿರುತ್ತದೆ. ಆದ್ದರಿಂದ ನೈಸರ್ಗಿಕ ಗರ್ಭ ನಿರೋಧಕವಾಗಿ ಕೆಲಸ ಮಾಡುತ್ತದೆ. ತಾಯಿ ಮತ್ತು ಮಗು ಇಬ್ಬರಿಗೂ ನಿದ್ದೆ ಚೆನ್ನಾಗಿ ಬರುತ್ತದೆ ಮತ್ತು ಇದು ಒಂದು ಉಳಿತಾಯ ಯೋಜನೆಯೂ ಕೂಡ. ತಾಯಿ ಮಗುವಿನ ಬಾಂಧವ್ಯ ವೃದ್ಧಿಸುವುದರ ಜೊತೆಗೆ ತಾಯಿಯಲ್ಲಿ ಆತ್ಮವಿಶ್ವಾಸ ಮೂಡುತ್ತದೆ. ಎದೆಯ ಹಾಲನ್ನು ಹೆಚ್ಚಿಸಲು ಯಾವ ಆಹಾರವನ್ನು ತೆಗೆದುಕೊಳ್ಳಬೇಕು ಎಂದರೆ, ಪ್ರತಿನಿತ್ಯ 2-3 ಲೀಟರ್ನಷ್ಟು ನೀರು, ಓಟ್ಸ್, ಬಾರ್ಲಿ, ಜೋಳ, ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಮುಂತಾದ ಎಲ್ಲ ತರಿಯ ಹಸಿರು ಬಣ್ಣದ ಸೊಪ್ಪು, ನುಗ್ಗೆ ಸೊಪ್ಪು, ಕ್ಯಾರೆಟ್, ಸೋರೆಕಾಯಿ, ಬ್ರೋಕ್ಲಿ, ಸೋಂಪು, ಜೀರಿಗೆ, ಕಪ್ಪು ಎಳ್ಳು, ಮೆಂತ್ಯ, ಕಾಳುಗಳು, ಹಸುವಿನ ಹಾಲು, ಮೀನು, ಬೆಳ್ಳುಳ್ಳಿ, ಬಾದಾಮಿ ಇನ್ನಿತರ ಡ್ರೈ ಫ್ರೂಟ್ಸನ್ನು ಯಥೇಚ್ಛವಾಗಿ ಸೇವಿಸುವುದರಿಂದ ಎದೆಯ ಹಾಲಿನ ಉತ್ಪಾದನೆ ಹೆಚ್ಚಾಗುತ್ತದೆ. ಕೆಲವೊಮ್ಮೆ ಕಾರಣಾಂತರದಿಂದ ಎದೆ ಹಾಲಿನ ಉತ್ಪಾದನೆ ಕಡಿಮೆ ಆದಲ್ಲಿ ಆರೋಗ್ಯ ಕಾರ್ಯಕರ್ತರ ಆದೇಶದ ಮೇಲೆ ಕೆಲವು ಪೌಡರ್ ಮತ್ತು ಮಾತ್ರೆಗಳನ್ನು ತೆಗೆದುಕೊಂಡು ಹಾಲಿನ ಉತ್ಪಾದನೆ ಹೆಚ್ಚಿಸಲು ಕ್ರಮ ತೆಗೆದುಕೊಳ್ಳಬಹುದು. ಅನೇಕ ಬಾರಿ ಉತ್ತಮ ಪೋಷಣೆ, ಸರಿ ಪ್ರಮಾಣದ ನೀರಿನ ಸೇವನೆ, ವಿಶ್ರಾಂತಿ, ಕುಟುಂಬದ ಬೆಂಬಲ, ಉತ್ತಮವಾದ ಹಿತಕರವಾದ ಸಂಗೀತ ಕೇಳುವುದರಿಂದ, ಸಕಾರಾತ್ಮಕ ಮನೋಭಾವನೆಯಿಂದ, ಸ್ವಯಂ ಪ್ರೋತ್ಸಾಹದಿಂದ, ಪ್ರಸವ ಪೂರ್ವ ತರಗತಿಗಳನ್ನು ಹಾಜರಾಗುವುದರಿಂದ ಸ್ತನ್ಯಪಾನಕ್ಕೆ ಸಹಾಯವಾಗುತ್ತದೆ. ಭಯ, ಬೇಜಾರು, ಕೋಪ, ಆತಂಕ, ಒತ್ತಡ, ಅನುಮಾನ, ನಿದ್ರಾಹೀನತೆ, ಸರಿಯಾಗಿ ಊಟ ಮಾಡದೇ ಇರುವುದು, ಕಡಿಮೆ ಪ್ರಮಾಣದಲ್ಲಿ ನೀರನ್ನು ತೆಗೆದುಕೊಳ್ಳುವುದು, ಬರೀ ಸಪ್ಪೆ ಊಟ ಮಾಡುವುದು ಅಂದರೆ ಪೌಷ್ಟಿಕಾಂಶದ ಆಹಾರ ತೆಗೆದುಕೊಳ್ಳದೇ ಇದ್ದಲ್ಲಿ ಎದೆಯ ಹಾಲು ಸರಿಯಾಗಿ ಉತ್ಪತ್ತಿಯಾಗುವುದಿಲ್ಲ. ಕೊನೆಯದಾದ ಸಂದೇಶ ಏನೆಂದರೆ, ಪೂರ್ಣ ಪ್ರಮಾಣದಲ್ಲಿ ಬರೀ ತಾಯಿಯ ಹಾಲನ್ನು ಮೊದಲನೆಯ 6 ತಿಂಗಳು ಕುಡಿಸಬೇಕು. 6 ತಿಂಗಳ ನಂತರ ಎದೆಯ ಹಾಲಿನ ಜೊತೆಗೆ ಮಕ್ಕಳ ತಜ್ಞರು ಹೇಳಿಕೊಟ್ಟ ಸುಲಭವಾಗಿ ಜೀರ್ಣವಾಗುವಂತಹ ಆಹಾರವನ್ನು ಕೊಡುವುದರಿಂದ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಚೆನ್ನಾಗಿ ಆಗುತ್ತದೆ. ನಮಸ್ಕಾರ.